ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ಇತ್ತೀಚೆಗೆ ಆನ್ಲೈನಲ್ಲಿ ತರಕಾರಿ ಬೀಜಗಳ ಒಂದು ಪ್ಯಾಕಿಂಗ್ನ ಆರ್ಡರ್ ಮಾಡಿದ್ದೆ ಆಯಿತಾ. ಅದರಲ್ಲಿ ಬೇರೆ ಬೇರೆ ವೆರೈಟಿದಿತ್ತು. ನಾನು ಕಡಿಮೆದು ಯಾವುದಿತ್ತೋ ಅದನ್ನು ಆರ್ಡರ್ ಮಾಡಿರುವಂಥದ್ದು. 125 ರೂಪಾಯಿಗೇನೋ ಮೀಶೋದಲ್ಲಿ ಆರ್ಡರ್ ಮಾಡಿರುವಂಥದ್ದು. ಹೀಗಿದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಆರ್ಡರ್ ಮಾಡಿರುವಂಥದ್ದು. ನಮ್ಮ ಲೋಕಲಲ್ಲಿ ಬೆಳೆಯುವಂತಹ ತರಕಾರಿಗಳ ಬೀಜಗಳಿರುವಂಥ ಪ್ಯಾಕನ್ನೇ ಆರ್ಡರ್ ಮಾಡಿರುವಂಥದ್ದು. ಬನ್ನಿ ಓಪನ್ ಮಾಡಿ ನೋಡುವ ಯಾವ ರೀತಿ ಇದೆ ಅಂತ, ಒಳಗಡೆ ಯಾವ ರೀತಿ ಪ್ಯಾಕಿಂಗ್ ಸಿಸ್ಟಮ್ ಇದೆ ಅಂತ. ನೋಡಿ, ಈ ರೀತಿ ಇರುವಂಥದ್ದು. ಯಾವ್ಯಾವ ತರಕಾರಿಗಳು ಅಂತೇಳಿ ಆ ಪ್ಯಾಕಿಂಗಲ್ಲಿ ಬರೆದಿದ್ದಾರೆ. ಆಮೇಲೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ, ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ಬೀಜಗಳನ್ನು ಹಾಕಿ ನಾವು ಬೆಳೆಯನ್ನು ಬೆಳಿಬೋದು ಅಂತ. ಅಂದರೆ ಕೈತೋಟಕ್ಕೆ ಹೇಳಿ ಮಾಡಿಸಿರುವಂಥದ್ದು ಅಂತ ಹೇಳ್ಬೋದು. ಇದು ನಂಗೆ ಗೊತ್ತಿಲ್ಲ, ಇದು ಬೀಜ ಹಾಕಿದ ಮೇಲೆ ಯಾವ ರೀತಿ ಬರ್ತದೆ, ನಮಗೆ ಯಾವ ರೀತಿ ಬೆಳೆ ಕೊಡ್ಬೋದು ಅಂತ. ಫಸ್ಟ್ ಟೈಮ್ ನಾನು ತರಿಸಿರುವಂಥದ್ದು. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಯಾವುದೆಲ್ಲ ಹಾಕ್ಬೋದು ಅಂತ ನಾವು ನೋಡಿ ಇದರಲ್ಲಿ ಹಾಕ್ಬೋದು ಬೀಜವನ್ನು. ಸುಮಾರು 60 ಬಗೆಯ ಬೀಜಗಳಿವೆ. ಕೆಲವೊಂದು ನಮ್ಮ ಮನೆಯಲ್ಲಿ ಇದ್ದಂಥದ್ದೇ, ಇನ್ನು ಕೆಲವು ಇಲ್ಲದೇ ಇರುವಂತಹ ಬೀಜಗಳು ಕೂಡ ಅದರಲ್ಲಿ ಇದ್ದವು. ಆಮೇಲೆ ಪ್ಯಾಕಿಂಗ್ ಸಿಸ್ಟಮ್ ಕೂಡ ಅಷ್ಟೇ ನೋಡಿ, ಚಿಕ್ಕ ಚಿಕ್ಕ ಪ್ಯಾಕೆಟು ಅಷ್ಟೇ, ಓಪನ್ ಮಾಡಿ ವಾಪಸ್ ಆಗಿಯೇ ಅದನ್ನು ಹಾಕ್ಬೋದು. ಆ ರೀತಿ ಇರುವಂಥದ್ದು ಪ್ಯಾಕಿಂಗಲ್ಲೇ ಇರುವಂಥದ್ದು. ಬೆಲೆಯೂ ನನಗೆ ಅಷ್ಟು ಜಾಸ್ತಿ ಅಂತ ಅನ್ನಿಸಿಲ್ಲ. ಇನ್ನು ಬೀಜ ಹಾಕಿ ನೋಡಬೇಕು, ಮೊಳಕೆ ಬಂದು ನನಗೆ ಅದು ಬೆಳೆಯನ್ನು ಕೊಡ್ಬೋದಾ ಅಂತ. ಬೇಕಿದ್ರೆ ನೀವು ಕೂಡ ಆರ್ಡ್ರ್ ಮಾಡಿ. ಬೆಳೆ ಬೆಳೆದ ನಂತರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ಸದ್ಯಕ್ಕೆ ನಾನು ಅದನ್ನು ನೆನೆಸಿ ಇಡಬೇಕು. ನೆನೆಸಿ ಆಮೇಲೆ ಬೂದಿಯಲ್ಲಿ, ಇಲ್ಲಾಂದರೆ ಈ ಇರುವೆಗೆ ಹಾಕ್ತೇವಲ್ಲ ಹುಡಿ, ಅದರಲ್ಲಿ ಮಿಕ್ಸ್ ಮಾಡಿ ಬೀಜ ಹಾಕಿದರೆ ಇದು ಇರುವೆಗಳೆಲ್ಲ ತಿನ್ನೋದಿಲ್ಲ. ಇಲ್ಲದಿದ್ದರೆ ಹಾಗೆಯೇ ಹಾಕಿದರೆ ಮೊಳಕೆ ಬರೋದಿಲ್ಲ. ಸಾಮಾನ್ಯವಾಗಿ ಬೀಜಗಳನ್ನು ಹಾಕುವಾಗ ನಾವು ಒಂದು ದಿವಸ ನೆನೆಸಿ ಹಾಕಿದರೆ ಬೇಗ ಮೊಳಕೆ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಹಾಗೆಯೇ ಹಾಕುವ ಅಂತ. ಸದ್ಯಕ್ಕೆ ನಾನು ಇದರಲ್ಲಿರುವಂಥ ಅರಿವೆ ಬೀಜವನ್ನೊಂದು ಹಾಕುವ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಬಿಟ್ಟರೆ ಬೇರೆ ಯಾವುದನ್ನು, ಒಂದು ಬೆಂಡೆಕಾಯಿ ಅದನ್ನು ಹಾಕುವ ಅಂತ, ಮತ್ತು ಬೇರೆದನ್ನು ನೋಡುವ ಅಂತ. ಈ ಪಾಲಕ್ಕು ಅದೆಲ್ಲ ಇಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ನನಗೆ, ಆದರೂ ಹಾಕುವ ಅಂತ ಅಂದ್ಕೊಂಡಿದ್ದೀನಿ. ಯಾವ ಬೀಜವನ್ನು ಬಿಸಾಡಲಿಕ್ಕಿಲ್ಲ ಅಂತ. ಮತ್ತು ಹೇರ್ ಟೈಟ್ನರ್ ಇರುವಂಥ ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಇದು ಏನಾಗೋದಿಲ್ಲ. ನೋಡಿ, ಅರಿವೆ ಬೀಜ ಹಾಗೆ ನಿಮಗೂ ಬೇಕಿದ್ರೆ ನೀವು ಮೀಶೋದಲ್ಲಿ ನೋಡಿ ಆರ್ಡ್ರ್ ಮಾಡ್ಬೋದು. ನೋಡಿ, ಈ ರೀತಿ ನಾವು ಓಪನ್ ಮಾಡಿ ನಮಗೆ ಬೇಕಾದಷ್ಟು ಬೀಜಗಳನ್ನು ಉಪಯೋಗ ಮಾಡಿ ನಂತರ ಅದೇ ರೀತಿ ಲಾಕ್ ಮಾಡುವಂತಹ ಸಿಸ್ಟಮ್ ಇರುವಂಥದ್ದು. ಆ ರೀತಿ ಪ್ಯಾಕ್ ಮಾಡಿದ್ದಾರೆ. ಸರಿ, ನಾನಿಲ್ಲಿ ನೋಡಿ ಅರಿವೆ ಬೀಜ ಬಿತ್ತೋದಕ್ಕೆ ಅಂತ ಇದು ಸುಡು ಮಣ್ಣನ್ನೆಲ್ಲ ಹರಡಿ ಬಿಟ್ಟಿದ್ದೇನೆ. ಅದರೊಟ್ಟಿಗೆ ನಾನು ಇದನ್ನೊಂದು ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ. ಸ್ಟ್ರೇಟ್ ಸ್ಪ್ರಿಂಕ್ಲರ್ ಅಂತ ಹೇಳ್ಬೋದು ನಾವಿದು. ತುಂಬಾ ಉಪಯೋಗ ಇದೆ ಆಯಿತಾ ಇದರಿಂದ. ಈ ಕೈತೋಟ ಇರುವವರಿಗಂತೂ ಒಳ್ಳೆ ಉಪಯೋಗ ಇದೆ. ನಾವು ಇದು ಅಡಿಕೆ ಸಸಿಗೆ ನೀರು ಹಾಕೋದಕ್ಕೆ ಅಂತ ತರಿಸಿರುವಂಥದ್ದು. ಸಾಮಾನ್ಯವಾಗಿ ಬೈಕೆಲ್ಲ ತೊಳೆಯೋದಕ್ಕೆ ಅಂತ ಇದು ಕೂಡ ಆನ್ಲೈನಲ್ಲೇ ತರಿಸಿರುವಂಥದ್ದು. 350 ಏನೋ ಕೊಟ್ಟಿರುವಂಥದ್ದು ನಾವು. ಇದರಲ್ಲಿ ಜಾಸ್ತಿ ರೇಟಿದ್ದು ಇದೆ, ಕಡಿಮೆದು ಇದೆ. ನಮಗಂತೂ ಒಳ್ಳೆ ಯೂಸ್ ಆಗಿದೆ. ಇದು ಲಾಸ್ಟ್ ಇಯರೇ ತರಿಸಿರುವಂಥದ್ದು ನಾವು. ಈಗಲೂ ಯೂಸ್ ಆಗ್ತಾನೇ ಇದೆ, ಏನೂ ಕೆಟ್ಟು ಹೋಗಿಲ್ಲ. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿತ್ತು. ಎಷ್ಟೊಂದು ಮಂದಿಗೆ ಗೊತ್ತಿರ್ಬೋದು, ಕೆಲವೊಂದರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಕೈ ತೋಟ ಇರುವವರಿಗಂತೂ ಒಳ್ಳೆ ಉಪಯೋಗ ಇದೆ ಅಂತ ಹೇಳ್ಬೋದು. ನಮಗೆ ಬೇಕಾದಾಗೆ ಇದನ್ನು ನಾವು ತಿರುಗಿಸಿಕೊಂಡ್ರೆ ಆಯಿತು. ನೋಡಿ, ನಮಗೆ ಬೇಕಾದಾಗೆ ಜೋರಾಗಬೇಕಿದ್ರೆ ಜೋರು, ಸಣ್ಣಗೆ ಬೇಕಿದ್ರೆ ಸಣ್ಣಗೆ ನಾವು ಅದನ್ನು ಸೆಟ್ ಮಾಡಿಕೊಂಡು ನೀರನ್ನು ಗಿಡಗಳಿಗೆ ಹಾಕ್ಬೋದು. ಈ ಪೂಜೆಗೆಲ್ಲ ಹೋದಾಗ ಒಂದೊಂದು ಹಣ್ಣುಗಳೆಲ್ಲ ಸಿಗ್ತವೆ. ಹಾಗೆಯೇ ಮನೆಯಲ್ಲಿ ಕೂಡ ಒಂದೊಂದು ಹಣ್ಣುಗಳು ಮಿಕ್ಕೋಗಿರ್ತವೆ. ಅದನ್ನು ತಿನ್ನುವವರು ಯಾರು ಇರುವುದಿಲ್ಲ ಆಯಿತಾ. ಸಿಪ್ಪೆ ಸುಳಿದು ಕೊಟ್ಟರೆ ತಿಂತಾರೆ, ಇಲ್ಲಾಂದರೆ ಹಾಗೇನೇ ಇರ್ತದೆ. ಇದನ್ನು ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಾ ಇರಬೇಕಿದ್ರೆ, ನಾನು ವರ್ಕ್ ಮಾಡ್ತಾ ಇರಬೇಕಿದ್ರೆ ಅಲ್ಲಿ ಮಕ್ಕಳು ಶಾರದಾ ಪೂಜೆಯ ನೈವೇದ್ಯಕ್ಕೆ ಒಂದು ಪಂಚಾಮೃತ ಅಂತ ಮಾಡ್ತಾಯಿದ್ರು ಆಯಿತಾ. ಅದರದ್ದು ನೆನಪಾಯಿತು. ನಮ್ಮ ಆಚೆ ಎಲ್ಲ ಮಾಡೋದಿಲ್ಲ ಇದು, ಆಚೆ ಎಲ್ಲ ಜಾಸ್ತಿ ಮಾಡ್ತಾರೆ. ಅದೇ ರೀತಿ ಮಾಡುವ ಅಂತ ಅನಿಸಿತು. ಅವರು ಫ್ರೆಶ್ ಫ್ರೂಟ್ಸಿಂದ ಮಾಡ್ತಾಯಿದ್ರು, ನಾನಿಲ್ಲಿ ಮಿಕ್ಕೋಗಿರುವ ಫ್ರೂಟ್ಸಿಂದ ಮಾಡ್ತಾ ಇರುವಂಥದ್ದು. ಯಾವ ಫ್ರೂಟ್ಸ್ ಬೇಕಿದ್ರೂ ಇದಕ್ಕೆ ಉಪಯೋಗ ಮಾಡ್ಬೋದು. ಆರೆಂಜ್ ಎಲ್ಲ ಬಿಟ್ಟು ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ.
ಇದಕ್ಕೆ ಸ್ವಲ್ಪ ಜೇನುತುಪ್ಪ, ಆಮೇಲೆ ಕಲ್ಲು ಸಕ್ಕರೆ ಹಾಕಿರುವಂಥದ್ದವರು, ನಾನು ಕಲ್ಲು ಸಕ್ಕರೆ ಹಾಕಿಲ್ಲ, ಖರ್ಜೂರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೇನೆ. ಅದರೊಟ್ಟಿಗೆ ಇಲ್ಲಿ ಹಾಲಿಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಹಾಲಿನ ಹುಡಿ ಹಾಕ್ಕೊಂಡಿದ್ದೇನೆ. ಅವರು ಹಾಲಿನ ಪುಡಿ ಎಲ್ಲ ಹಾಕಿರಲಿಲ್ಲ, ನಾನು ಸುಮ್ಮನೆ ದಪ್ಪಗಿರಲಿ ಅಂತ ಸ್ವಲ್ಪ ಹಾಕ್ಕೊಂಡಿರುವಂಥದ್ದು. ಹಾಲು ಸ್ವಲ್ಪನೇ ಇತ್ತು ಹಾಗಾಗಿ. ಆಮೇಲೆ ಸ್ವಲ್ಪ ಮೊಸರು ಕೂಡ ಹಾಕಿದ್ದೇನೆ, ಅದು ಸ್ಕಿಪ್ ಆಗಿದೆ. ಇದೆಲ್ಲ ಹಾಕಿ ಅವರು ರೆಡಿ ಮಾಡಿ ನೈವೇದ್ಯಕ್ಕೆ ಇಡ್ತಾಯಿದ್ರು. ಅದೇ ರೀತಿ ತುಂಬಾ ರುಚಿಯಾಗಿರ್ತದೆ ಆಯಿತಾ. ಇನ್ನೂ ಇದಕ್ಕೆ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡ್ರಂತೂ ಚಿಲ್ಲಾಗಿ ತುಂಬಾ ಚಿಲ್ಲಾಗಿರ್ತದೆ ಅಂತ ಹೇಳ್ಬೋದು. ಇಲ್ಲಿ ನಾನು ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ತುಂಬಾ ಹೆಲ್ದಿಯಾಗಿರುವಂಥ ಒಂದು ಪಂಚಾಮೃತ ರೆಡಿ ಆಗ್ತದೆ. ಇನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು ನಿಮಗೆ ಕೂಡ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.